99% ಹೊಸ ಯೂಟ್ಯೂಬ್ ಕ್ರಿಯೇಟರ್ಗಳು ಪ್ರಾರಂಭದಲ್ಲೇ ಒಂದು ರಾಂಗ್ ನಿಶನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ತಮ್ಮ ಯೂಟ್ಯೂಬ್ ಚಾನಲನ್ನು ಶುರು ಮಾಡ್ತಾರೆ. ಕತ್ತೆ ಥರ ಕೆಲಸ ಮಾಡ್ತಾರೆ, ಕಷ್ಟ ಬೀಳ್ತಾರೆ, ಸಾವಿರಾರು ವಿಡಿಯೋಗಳನ್ನು ರ್ಯಾಂಡಮ್ ಆಗಿ ಅಪ್ಲೋಡ್ ಮಾಡ್ತಾರೆ. ಇದಕ್ಕಾಗಿಯೇ ಮುಂದೆ ಹೋಗಿ ಇವರು ಕೆಟ್ಟದಾಗಿ ಫೇಲ್ ಆಗ್ತಾರೆ. ಒಂದು ವೇಳೆ ನೀವು ಕೂಡ ನಿಮ್ಮದೇ ಆದಂತಹ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮಗಾಗಿಯೇ ಇದೆ. ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದನ್ನು ಮಿಸ್ ಮಾಡದೆ ಕೊನೆಯ ತನಕ ನೋಡಿ. ಈ ವಿಡಿಯೋ ನಿಮ್ಮ ಯೂಟ್ಯೂಬ್ ಕ್ರಿಯೇಟರ್ ಕರಿಯರನ್ನು ಖಂಡಿತ ಕಾಪಾಡುತ್ತೆ. ಯಾವಾಗ ನೀವು ನಿಮ್ಮದೇ ಆದಂಥ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಶುರು ಮಾಡಬೇಕು ಅಂತ ಅಂದ್ಕೊತಿರೋ ಆವಾಗ ನೀವು ಮೊದಲೇದಾಗಿ ನಿಶ್ನ ಮೇಲೆ ಸ್ವಲ್ಪ ಸರಿಯಾಗಿ ಯೋಚಿಸಿ. ಒಂದು ಸರಿಯಾದ ನಿಶನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಯೂಟ್ಯೂಬ್ ಚಾನಲ್ನ ಸಕ್ಸಸ್ ಅಥವಾ ಫೇಲ್ಯೂರ್ ನೀವು ಯಾವ ನಿಶನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅನ್ನೋದರ ಮೇಲೇ ಡಿಪೆಂಡ್ ಆಗತ್ತೆ. ಅದಕ್ಕಾಗಿ ಒಂದು ಸರಿಯಾದ ನಿಶನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸಪೋಸ್ ನೀವು ಪ್ರಾರಂಭದಲ್ಲೇ ರೈಟ್ ನಿಶನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಸಕ್ಸಸ್ ಸಿಗತ್ತೆ, ನೇಮ್ ಫೇಮ್ ಸಿಗತ್ತೆ, ದುಡ್ಡು ಕೂಡ ಸಿಗತ್ತೆ, ಎಲ್ಲನೂ ಸಿಗತ್ತೆ. ಆದರೆ ನೀವು ಬೈ ಮಿಸ್ಟೇಕ್ ಒಂದು ರಾಂಗ್ ನಿಶನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ನೀವು ಎಷ್ಟೇ ಕಷ್ಟಪಟ್ಟು ಎಷ್ಟೇ ವಿಡಿಯೋಸ್ ಅಪ್ಲೋಡ್ ಮಾಡಿದರೂ ಕೂಡ ನೀವು ಫೇಲ್ ಆಗ್ತೀರಾ. ನಿಮಗೆ ಯಾವುದೇ ಪ್ರಯೋಜನವೇ ಆಗಲ್ಲ, ನೀವು ಫ್ಲಾಪ್ ಆಗ್ತೀರಾ. ಜೊತೆಗೆ ನಿಮ್ಮ ಟೈಮ್, ಟ್ಯಾಲೆಂಟ್, ಮನಿ, ಲೈಫ್, ಎಫರ್ಟ್ ಎಲ್ಲ ವೇಸ್ಟ್ ಆಗುತ್ತೆ. ಅದಕ್ಕಾಗಿ ನೀವು ನಿಮ್ಮ ಯೂಟ್ಯೂಬ್ ಚಾನಲನ್ನು ಶುರು ಮಾಡುವುದಕ್ಕಿಂತ ಮುಂಚೆನೇ ಒಂದು ಸರಿಯಾದ ನಿಶನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರವೇ ನಿಮ್ಮ ಯೂಟ್ಯೂಬ್ ಕ್ರಿಯೇಟರ್ ಜರ್ನಿಯನ್ನು ಶುರು ಮಾಡಿ. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಆಫ್ ಯುವರ್ ಯೂಟ್ಯೂಬ್ ಕ್ರಿಯೇಟರ್ ಜರ್ನಿ. ಇದನ್ನು ಮರೆಯೋಕ್ಕೆ ಹೋಗಬೇಡಿ. ಒಂದು ವೇಳೆ ನೀವು ಕೂಡ ಹೊಸದಾಗಿ ಚಾನಲನ್ನು ಶುರು ಮಾಡ್ತಾ ಇದ್ದೀರಾ, ಒಂದು ಒಳ್ಳೆ ನಿಶನ್ನು ಹುಡುಕ್ತಾ ಇದ್ದೀರಪ್ಪ ಅಂತಂದರೆ ನಾನು ನಿಮಗೆ ಕೆಲವೊಂದಿಷ್ಟು ನಿಶ್ಗಳನ್ನು ಅವಾಯ್ಡ್ ಮಾಡೋಕ್ಕೆ ರಿಕಮೆಂಡ್ ಮಾಡುವೆ. ಮೊದಲನೇದಾಗಿ ಫೈನಾನ್ಸ್ ನಿಶನ್ನು ಅವಾಯ್ಡ್ ಮಾಡಿ. ಒಂದು ವೇಳೆ ನಿಮ್ಮ ಹತ್ರ ಯಾವುದಾದ್ರೂ ಫೈನಾನ್ಸ್ ಡಿಗ್ರಿ ಇದೆ ಮತ್ತು ನೀವು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಆಗಿದ್ದೀರಾ, ಇಲ್ಲವೇ ಯಾವುದಾದ್ರೂ ಒಂದು ಫೈನಾನ್ಷಿಯಲ್ ಸರ್ಟಿಫಿಕೇಟ್ ಕೋರ್ಸನ್ನು ಮಾಡಿದ್ದೀರಾ, ನಿಮ್ಮ ಹತ್ರ ವ್ಯಾಲಿಡ್ ಏನಾದರೂ ಎಕ್ಸ್ಪರ್ಟೀಸ್ ಇದ್ದರೆ ನೀವು ಫೈನಾನ್ಸ್ನ ಮೇಲೆ ವಿಡಿಯೋ ಮಾಡಿ ಜನರಿಗೆ ಅಡ್ವೈಸ್ಗಳನ್ನು ಕೊಡಿ. ನಿಮ್ಮ ಹತ್ರ ಇದು ಯಾವುದೂ ಇಲ್ಲ ಅಂತಂದರೆ ಈ ಫೀಲ್ಡಲ್ಲಿ ವಿಡಿಯೋ ಮಾಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂತಂದರೆ ಅಪ್ಪಿತಪ್ಪಿ ಸೆಬಿಯ ಕಣ್ಣು ನಿಮ್ಮ ಮೇಲೆ ಏನಾದರೂ ಬಿದ್ದರೆ ಸೆಬಿ ನಿಮ್ಮ ಮೇಲೆ ಲೀಗಲ್ ಆ್ಯಕ್ಷನನ್ನು ತೆಗೆದುಕೊಳ್ಳುತ್ತೆ. ಜೊತೆಗೆ ಕೋಟ್ಯಾಂತರ ಫೈನ್ ಕೂಡ ಹೊಡೆಯುತ್ತೆ. ಮತ್ತು ನಿಮ್ಮ ಮೇಲೆ ಇಷ್ಟೆಲ್ಲ ಆಗ್ತಾ ಇದೆ ಅಂತಂದರೆ ಯೂಟ್ಯೂಬ್ ಏನು ಸುಮ್ಮನೆ ಕೊಡಲ್ಲ, ನಿಮ್ಮ ಚಾನಲನ್ನು ಡಿಲೀಟ್ ಕೂಡ ಮಾಡುತ್ತೆ. ಸೊ ನಿಮ್ಮ ಎಫರ್ಟ್ ವೇಸ್ಟ್ ಆಗುತ್ತೆ, ಲೈಫ್ ವೇಸ್ಟ್ ಆಗುವ ಚಾನ್ಸಸ್ಸೇ ಜಾದ ಇದೆ. ಸೊ ಅದಕ್ಕಾಗಿ ನೀವು ಪ್ರಾರಂಭದಲ್ಲೇ ಈ ರಿಸ್ಕನ್ನು ಅವಾಯ್ಡ್ ಮಾಡಿ. ಇನ್ನು ನಂಬರ್ 2, ಹೆಲ್ತ್ ನಿಶನ್ನು ಕೂಡ ಅವಾಯ್ಡ್ ಮಾಡಿ. ನೀವು ಡಾಕ್ಟರ್ ಆಗಿದ್ದೀರಾ, ಸರ್ಟಿಫೈಡ್ ಹೆಲ್ತ್ ಕೇರ್ ಪ್ರೊಫೆಷ್ನಲ್ ಆಗಿದ್ದೀರಾ ಅಂತಂದರೆ ನೀವು ಹೆಲ್ತ್ನ ಮೇಲೆ ವಿಡಿಯೋಗಳನ್ನು ಮಾಡಿ ಅಡ್ವೈಸನ್ನು ಕೊಡಿ. ನಿಮ್ಮ ಹತ್ರ ಎಕ್ಸ್ಪರ್ಟೈಸ್ ಇಲ್ಲ ಅಂತಂದರೆ ಹೆಲ್ತ್ನ ಮೇಲೆ ವಿಡಿಯೋ ಮಾಡೋಕ್ಕೆ ಹೋಗಬೇಡಿ. ನನ್ನ ಹತ್ರ PG ಡಿಪ್ಲೊಮಾ ಇನ್ ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಕೋರ್ಸ್ ಸರ್ಟಿಫಿಕೇಟ್ ಇದೆ, ನಾನು ಅದನ್ನು ಕಂಪ್ಲೀಟ್ ಮಾಡಿರುವೆ. ಸೊ ನಾನು ಹೆಲ್ತ್ನ ಮೇಲೆ ಮಾಡಿದರೆ ನಡೆಯುತ್ತೆ. ಆದರೆ ಅಲ್ಲಿ ಒಂದು ಸರ್ಕಲ್ ಇದೆ, ನಾನು ಬರೀ ಡಯಟ್ ಆ್ಯಂಡ್ ನ್ಯೂಟ್ರಿಷನ್ನ ಮೇಲೇ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಓಕೆ. ಅದನ್ನು ಬಿಟ್ಬಿಟ್ಟು ನಾನು ಸಿಕ್ಕಂಗೆ ಏನೇನೋ ಹೇಳ್ತಾ ಇದ್ದೀನಿ ಅಂತಂದರೆ ದಟ್ ಈಸ್ ರಾಂಗ್. ಸೊ ICMRನ ಕಣ್ಣು ಏನಾದರೂ ನಮ್ಮ ಮೇಲೆ ಬಿತ್ತಪ್ಪ ಅಂತಂದರೆ, ನಿಮ್ಮ ಮೇಲೆ ಬಿತ್ತಪ್ಪ ಅಂತಂದರೆ, ನಾವು ಅರ್ಹತೆ ಇಲ್ದಿದ್ರೂ ಏನಾದರೂ ಹೇಳ್ತಾ ಇದ್ದೀವಿ ಅಂತಂದರೆ ICMR ಕೂಡ ಸೆಬಿನಂತೆ ಆ್ಯಕ್ಷನ್ ತೆಗೆದುಕೊಳ್ಳುತ್ತೆ, ಫೈನ್ ಹೊಡೆಯುತ್ತೆ, ಮತ್ತು ಯೂಟ್ಯೂಬ್ ಚಾನಲ್ ಕೂಡ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನೀವು ಡಾಕ್ಟರ್ ಆಗಿಲ್ಲ, ಹೆಲ್ತ್ ಕೇರ್ ಪ್ರೊಫೆಷ್ನಲ್ ಡಿಗ್ರಿ ನಿಮ್ಮ ಹತ್ರ ಇಲ್ಲ ಅಂತಂದರೆ ಇದರಲ್ಲಿ ಬರೋಕ್ಕೆ ಹೋಗಬೇಡಿ, ವಿಡಿಯೋ ಮಾಡೋಕ್ಕೆ ಹೋಗಬೇಡಿ. ವ್ಯೂಸ್ ಬರುತ್ತೆ ಅಂಥೇಳಿ ಏನೇನೋ ಮಾಡಿ ಡೇಂಜರ್ಗಳನ್ನು ನೀವೇ ಕ್ರಿಯೇಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನು ನೀವು ಡೇಂಜರಸ್ ಎಕ್ಸ್ಪಿರಿಮೆಂಟ್ಗಳ ಮೇಲೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ನಿಶನ್ನು ಕೂಡ ಕೈ ಬಿಟ್ಬಿಡಿ. ನಿಮ್ಮ ಚಾನಲ್ ಡಿಲೀಟ್ ಆಗೋತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ 100% ಡಿಮೊನಿಟೈಸ್ ಅಂತೂ ಆಗೇ ಆಗುತ್ತೆ. ಅದಕ್ಕಾಗಿ ನೀವು ಈ ಯೂಟ್ಯೂಬ್ ಚಾನಲ್ ನಿಶ್ಗಳನ್ನು ಅವಾಯ್ಡ್ ಮಾಡಿ, ಪ್ರಾರಂಭದಲ್ಲೇ ಅವಾಯ್ಡ್ ಮಾಡಿ ಮತ್ತು ಸೇಫ್ ಆಗಿರಿ. ಇನ್ನು ನಿಮ್ಮ ತಲೆಯಲ್ಲಿ ಬರುತ್ತೆ ಸರ್ ಬೆಸ್ಟ್ ನಿಶ್ಗಳು ಯಾವುದು ಅಂಥೇಳಿ. ಸೊ ನಾನು ನಿಮಗೆ ಈಗ ನಿಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೋಸ್ಕರ 12 ಬೆಸ್ಟ್ ಪ್ರಾಫಿಟೇಬಲ್ ಆ್ಯಂಡ್ ಯುನೀಕ್ ಆಗಿರುವ ನಿಶ್ಗಳನ್ನು ಹೇಳ್ತಾ ಇರುವೆ. ಅವು ಇಂತಿವೆ. ನಂಬರ್ 1, ಗೋಲ್ ಚೇಸಿಂಗ್ ಲಾಗ್ ಚಾನಲ್.
ಬಹಳಷ್ಟು ಜನ ತಮ್ಮ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ಅವರಿಗೆ ರಿಸಲ್ಟ್ಗಳು ಸಿಗ್ತಾ ಇಲ್ಲ. ಅದಕ್ಕಾಗಿ ಅವರು ಇಂಟರ್ನೆಟ್ಟಲ್ಲಿ ಯೂಟ್ಯೂಬ್ನಲ್ಲಿ ಯಾರು ಸಕ್ಸಸ್ಫುಲ್ ಆಗ್ತಾ ಇದ್ದಾರೋ ಅವರನ್ನು ನೋಡಿ ಮೋಟಿವೇಟ್ ಆಗ್ತಾ ಇದ್ದಾರೆ. ಜನರಿಗೆ ಟ್ರಾನ್ಸ್ಫಾರ್ಮೇಷನ್ ಬೇಕಾಗಿದೆ, ಅದಕ್ಕಾಗಿ ಅವರು ಟ್ರಾನ್ಸ್ಫಾರ್ಮೇಷನನ್ನು ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸೊ ಇಂಥ ಸಿಚುವೇಷನಲ್ಲಿ ನೀವು ಗೋಲ್ ಚೇಸಿಂಗ್ ಒಂದು ಲಾಗ್ ಚಾನಲನ್ನು ಮಾಡಿದರೆ ಇದು 100% ವರ್ಕೌಟ್ ಆಗುತ್ತೆ, ಜಾಸ್ತಿ ವ್ಯೂಸ್ಗಳು ಬಂದೇ ಬರ್ತವೆ. ಉದಾಹರಣೆ ಹೇಳಬೇಕಪ್ಪ ಅಂತಂದರೆ, ನಾನು ನನ್ನ ಬಿಸ್ನೆಸ್ನಿಂದ ಈ ವರ್ಷ ಫಾರ್ಚುನರನ್ನು ಖರೀದಿ ಮಾಡುವೆ, ನಾನು ನನ್ನ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಗ್ರೋ ಮಾಡಿಬಿಟ್ಟು ಪ್ರೈವೇಟ್ ಜೆಟ್ಟನ್ನು ಖರೀದಿ ಮಾಡುವೆ, ನಾನು 30 ದಿನಗಳಲ್ಲಿ ಭಾರತದ 30 ರಾಜ್ಯಗಳಲ್ಲಿ ಟ್ರಾವೆಲ್ ಮಾಡುವೆ, ನಾನು 90 ದಿನಗಳಲ್ಲಿ ವೆಯ್ಟ್ ಲಾಸ್ ಮಾಡುವೆ. ಈ ಥರನಾಗಿ ಯಾವುದಾದ್ರೂ ಒಂದು ಗೋಲನ್ನು ಸೆಟ್ ಮಾಡೋದಿದೆ, ಆ ಗೋಲ್ ಮೇಲೇ ಮೊದಲ ವಿಡಿಯೋ ಮಾಡೋದಿದೆ, ಪ್ರತಿದಿನ ಇದರ ಮೇಲೇ ವಿಡಿಯೋ ಮಾಡ್ತಾ ಹೋಗೋದಿದೆ. ನೀವು ಸೆಟ್ ಮಾಡಿರುವ ಗೋಲಿಗೆ ನೀವು ಎಷ್ಟು ಎಫರ್ಟ್ ಹಾಕ್ತಾ ಇದ್ದೀರಾ, ಈ ಗೋಲಿಗೆ ಎಷ್ಟು ಹತ್ತಿರ ಆಗ್ತಾ ಇದ್ದೀರಾ, ಏನೇನೆಲ್ಲ ಮಾಡ್ತಾ ಇದ್ದೀರಾ ಇದನ್ನು ಅಚೀವ್ ಮಾಡೋದಕ್ಕಾಗಿ ಅನ್ನೋದನ್ನೇ ನೀವು ರಿಯಾಲಿಟಿ ಶೋನ ಥರ ಪ್ರತಿದಿನ ತೋರಿಸ್ತಾ ಲಾಗ್ ಮಾಡ್ತಾ ಹೋಗೋದಿದೆ. ಸೊ ಜನ ಇದನ್ನು ರಿಯಾಲಿಟಿ ಶೋ ಥರ ತುಂಬಾ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರೆ ಮತ್ತು ನಿಮ್ಮೊಂದಿಗೆ ರಿಯಲಿ ಕನೆಕ್ಟ್ ಆಗಿ ನೋಡ್ತಾರೆ. ಸೊ ಇದು ತುಂಬಾ ಪ್ರಾಫಿಟೇಬಲ್ ಆಗಿರುವ ಹೊಸ ಯುನೀಕ್ ಆಗಿರುವ ಐಡಿಯಾ ಆಗಿದೆ, ಇದನ್ನು ಬಿಡಕ್ಕೆ ಹೋಗಬೇಡಿ. ನಂಬರ್ 2, ಪ್ರಾಡಕ್ಟ್ ರಿವ್ಯೂ ಚಾನಲ್. ನಿಮಗೆ ಪ್ರಾಡಕ್ಟ್ ರಿವ್ಯೂ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ಪ್ರಾಡಕ್ಟ್ ರಿವ್ಯೂ ಚಾನಲನ್ನು ಕೂಡ ಶುರು ಮಾಡ್ಬೋದು. ನೀವು ಜನರಿಕ್ಕಾಗಿ ಏನೇನೋ ಪ್ರಾಡಕ್ಟ್ಗಳನ್ನು ರಿವ್ಯೂ ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ಅಥಾರಿಟಿ ಬಿಲ್ಡ್ ಆಗಲ್ಲ, ಇದರಲ್ಲಿ ನಿಮಗೆ ಸಕ್ಸಸ್ ಸಿಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಆದರೆ ನಿಮಗೆ ಯಾವ ಪ್ರಾಡಕ್ಟ್ಗಳಲ್ಲಿ ಜಾಸ್ತಿ ನಾಲೆಜ್ ಇದೆಯೋ, ಜಾಸ್ತಿ ಇಂಟ್ರೆಸ್ಟ್ ಇದೆಯೋ ಅಂತಹ ಒಂದು ಮೈಕ್ರೋ ನಿಶನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಪ್ರಾಡಕ್ಟ್ಗಳನ್ನು ರಿವ್ಯೂ ಮಾಡಿದರೆ 100% ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನೀವು ಅಮೆಜಾನ್ನಿಂದ ಪ್ರಾಡಕ್ಟ್ಗಳನ್ನು ಆರ್ಡರ್ ಮಾಡಿ ಅಲ್ಲಿಂದ ರಿವ್ಯೂ ಮಾಡ್ಬೋದು, ಇಲ್ಲವೇ ಡಿಜಿಟಲಿನೇ ರಿವ್ಯೂ ಮಾಡ್ಬೋದು, AI ಟೂಲ್ಸ್ಗಳನ್ನು ರಿವ್ಯೂ ಮಾಡ್ಬೋದು, ಆಟೋಮೇಷನ್ ಸಾಫ್ಟ್ವೇರ್ಗಳನ್ನು ರಿವ್ಯೂ ಮಾಡ್ಬೋದು. ಸೊ ನೀವು ಅವುಗಳನ್ನೆಲ್ಲವನ್ನು ಖರೀದಿ ಮಾಡಿನೇ ರಿವ್ಯೂ ಮಾಡ್ಬೇಕಂತೇನಿಲ್ಲ. ಸೊ ಆ ಕಂಪನಿಯ ವೆಬ್ಸೈಟ್ನಲ್ಲಿ ಕಾಮರ್ಸ್ ಸೈಟ್ಗಳಲ್ಲಿ ಅದರ ಬಗ್ಗೆ ಫೋಟೋಸ್ ಹಾಕಿರ್ತಾರೆ, ವಿಡಿಯೋಸ್ ಹಾಕಿರ್ತಾರೆ, ಡೀಟೇಲ್ಸ್ ಹಾಕಿರ್ತಾರೆ. ಸೊ ಅದನ್ನೇ ಓಪನ್ ಮಾಡಿ ರೋಲ್ನ ಥರ ಯೂಸ್ ಮಾಡಿಬಿಟ್ಟು ನೀವು ಅದರ ಮೇಲೆ ನಿಮ್ಮ ಒಪಿನಿಯನನ್ನು ಕೊಟ್ಟು ಕೂಡ ರಿವ್ಯೂ ಮಾಡ್ಬೋದು. ಎಲ್ಲವನ್ನು ಖರೀದಿನೇ ಮಾಡಬೇಕಂತೇನೂ ನಿಯಮ ಇಲ್ಲ. ಸೊ ನೀವು ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಯೂಟ್ಯೂಬ್ ಆ್ಯಡ್ಸೆನ್ಸಿಂದ ರೆವೆನ್ಯೂ ಬರುತ್ತೆ, ಅಫಿಲಿಯೇಟ್ ಇನ್ಕಮ್ ಬರುತ್ತೆ, ಜೊತೆಗೆ ನಿಮಗೆ ಈಸಿಯಾಗಿ ಬ್ರ್ಯಾಂಡ್ ಡೀಲ್ಗಳು ಕೂಡ ಸಿಗ್ತವೆ. ನಂಬರ್ 3, ರಿಲೇಷನ್ಶಿಪ್ ಅಡ್ವೈಸ್ ಚಾನಲ್. ಸದ್ಯಕ್ಕೆ ಯಾರ ರಿಲೇಷನ್ಶಿಪ್ ಕೂಡ ಚೆನ್ನಾಗಿಲ್ಲ, ಎಲ್ಲರ ರಿಲೇಷನ್ಶಿಪ್ಗಳು ಕೂಡ ಹಳ ಹಿಡಿದೋಗ್ಬಿಟ್ಟಿವೆ. ನಾವು ಚಿಕ್ಕವರಿದ್ದಾಗ ನಮ್ಮದೆಲ್ಲ ಸಣ್ಣ ಸಣ್ಣ ಮನೆಗಳಿರ್ತಾ ಇದ್ವು, ಆದರೆ ಮನೆಯಲ್ಲಿ 20-30 ಜನ ಇರ್ತಾ ಇದ್ವಿ, ಫುಲ್ಲಿ ಖುಷಿ ಇರ್ತಾಯಿತ್ತು, ಒಗ್ಗಟ್ಟಾಗಿರ್ತಾ ಇದ್ವಿ ನಾವು. ಆದರೆ ಈಗ ನಮ್ಮದು ಬಂಗ್ಲೆಗಳಿವೆ, ದೊಡ್ಡ ದೊಡ್ಡ ಎಕರೆಗಟ್ಟಲೆ ಮನೆಗಳಿವೆ, ಆದರೆ ಮನೆಯಲ್ಲಿರೋಕ್ಕೆ ಜನನೇ ಇಲ್ಲ. ಜನ ಇದ್ದರೂ ಕೂಡ ಹೊಂದಾಣಿಕೆ ಆಗ್ತಾ ಇಲ್ಲ. ಮುಂಚೆ ಜನರ ಹತ್ರ ಕಡಿಮೆ ದುಡ್ಡಿತ್ತು, ಆದರೆ ಜಾಸ್ತಿ ಖುಷಿ ಇತ್ತು. ಆದರೆ ಈಗ ಜನರ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ, ಆದರೆ ಖುಷಿ ಇಲ್ಲ. ಯಾರ ರಿಲೇಷನ್ಶಿಪ್ ಕೂಡ ಸರಿ ಇಲ್ಲ, ಫ್ರೆಂಡ್ಶಿಪ್ಪು ಸರಿಯಾಗಿಲ್ಲ, ಫ್ಯಾಮಿಲಿ ರಿಲೇಷನ್ಶಿಪ್ಗಳು ಕೂಡ ಸರಿಯಾಗಿಲ್ಲ. ರಿಲೇಟಿವ್ಸ್ಗಳಂತೂ ಮೊದಲಿಂದಲೂ ಅವರಂತರ ದುಶ್ಮನ್ಗಳೇ ಥರ ಇರ್ತಾರೆ. ಇನ್ನು ಮದುವೆ ಆಗೋಣ ಅಂತಂದರೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗಲ್ಲ, ಒಳ್ಳೆ ಹುಡುಗ ಹುಡುಗಿ ಸಿಗಲ್ಲ, ಸಿಕ್ಕಿದ್ರು ಕೂಡ ಅವಳು ನಮ್ಮ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲ್ಲ. ಅವಳ ತಲೆಯಲ್ಲಿ ಒಂದೇನೋ ಬೇರೆಯೇ ಕಚರ ತುಂಬ್ಕೊಂಡ್ಬಂದಿರ್ತಾಳೆ, ನಮ್ಮ ಲೈಫಲ್ಲೂ ಕೂಡ ಕಚರ ಹಾಕ್ತಾಳೆ. ಈ ರೀತಿ ಸಾವಿರಾರು ಸಮಸ್ಯೆಗಳಿವೆ. ರಿಲೇಷನ್ಶಿಪ್ನಲ್ಲಿ ಸಿಕ್ಕಾಪಟ್ಟೆ ಇಶ್ಯೂಸ್ಗಳಿವೆ. ಅದಕ್ಕಾಗಿ ಜನ ಕೌನ್ಸಿಲರ್ ಹತ್ರ ಹೋಗಲ್ಲ, ಅವ್ರು ಮತ್ತೆ ಏನು ಮಾಡ್ತಾರೆ, ಯೂಟ್ಯೂಬಲ್ಲೇ ಬಂದು ಪುಕ್ಸಟ್ಟೆ ಸೊಲ್ಯೂಷನನ್ನು ಹುಡುಕ್ತಾ ಇರ್ತಾರೆ. ಸೊ ನಿಮಗೆ ರಿಲೇಷನ್ಶಿಪ್ನ ಮೇಲೆ ನಾಲೆಜ್ ಇದೆಯಪ್ಪ ಅಂತಂದರೆ ನೀವು ರಿಲೇಷನ್ಶಿಪ್ಗಳ ಮೇಲೆ ವಿಡಿಯೋ ಮಾಡ್ಬೋದು, ಡೇಟಿಂಗ್ ಮೇಲೆ ವಿಡಿಯೋಸ್ ಮಾಡ್ಬೋದು, ಫ್ರೆಂಡ್ಶಿಪ್ನ ಮೇಲೆ ಮಾಡ್ಬೋದು, ಫ್ಯಾಮಿಲಿ ರಿಲೇಷನ್ಶಿಪ್ಗಳ ಮೇಲೆ ಮಾಡ್ಬೋದು, ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಮೇಲೆ ಮಾಡ್ಬೋದು, ಮ್ಯಾರೇಜ್ ಮೇಲೆ ಮಾಡ್ಬೋದು. ಸಾವಿರಾರು ಟಾಪಿಕ್ಗಳಿವೆ. ಇವುಗಳ ಮೇಲೆ ವಿಡಿಯೋ ಮಾಡಿದರೆ ಖಂಡಿತವಾಗಿಯೂ ಜನ ನೋಡೇ ನೋಡ್ತಾರೆ. ಯಾಕಂದರೆ ಇದು ಜನರ ಸದ್ಯದ ಬರ್ನಿಂಗ್ ಪ್ರಾಬ್ಲಮ್ ಆಗಿದೆ, ನೋಡೇ ನೋಡ್ತಾರೆ. ಜೊತೆಗೆ ನಿಮಗೆ ಕನ್ಸಲ್ಟೆನ್ಸಿಗಾಗಿ ದುಡ್ಡು ಕೂಡ ಕೊಡ್ತಾರೆ. ನಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಸಾವಿರಾರು ಜನ ಇದ್ದಾರೆ, ಆದರೆ ಯಾರೂ ಕೂಡ ನಮ್ಮೊಂದಿಗೆ ಕನೆಕ್ಟ್ ಆಗಿಲ್ಲ. ಅದಕ್ಕಾಗಿಯೇ ಜನ ಯೂಟ್ಯೂಬ್ನಲ್ಲಿ ರಿಲೇಷನ್ಶಿಪ್ ಅಡ್ವೈಸ್ ವಿಡಿಯೋಗಳನ್ನು ನೋಡ್ತಾರೆ. ನೀವು ಇದ್ರ ಮೇಲೆ ಮಾಡಿ ಸಕ್ಸಸ್ ಸಿಗತ್ತೆ. ನಂಬರ್ 4, ಬಿಸ್ನೆಸ್ ಓರಿಯೆಂಟೆಡ್ ಚಾನಲ್. ನೀವು ನಿಮ್ಮ ಹೊಸ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಬಿಸ್ನೆಸ್ ಇದ್ದರೆ ಅದರ ಮೇಲೇ ವಿಡಿಯೋಸ್ ಮಾಡಿಬಿಟ್ಟು ನಿಮ್ಮ ಬಿಸ್ನೆಸ್ಸನ್ನು ಬೇಗನೆ ಗ್ರೋ ಮಾಡಿ ದುಡ್ಡು ಮಾಡ್ಬೋದು. ಒಂದು ವೇಳೆ ನಿಮ್ಮ ಸ್ವಂತ ಬಿಸ್ನೆಸ್ ಇಲ್ಲಪ್ಪ ಅಂತಂದರೆ ನಿಮ್ಮ ಹತ್ರ ಏನು ಬಿಸ್ನೆಸ್ ನಾಲೆಜ್ ಇದೆಯೋ ಅದನ್ನು ನಿಮ್ಮ ವಿಡಿಯೋಗಳಲ್ಲಿ ಶೇರ್ ಮಾಡ್ಬೋದು. ನೀವು ದೊಡ್ಡ ದೊಡ್ಡ ಬಿಸ್ನೆಸ್ ಕೇಸ್ ಸ್ಟಡಿಗಳನ್ನು ಮಾಡ್ಬೋದು, ಬಿಸ್ನೆಸ್ ಮ್ಯಾನ್ಗಳ ಲೈಫ್ ಸ್ಟೋರಿಗಳ ಮೇಲೆ ವಿಡಿಯೋ ಮಾಡ್ಬೋದು, ಸ್ಟ್ರಗಲ್ ಸ್ಟೋರಿಯ ಮೇಲೆ ವಿಡಿಯೋ ಮಾಡ್ಬೋದು, ಸ್ಟಾರ್ಟಪ್ಗಳ ಬಗ್ಗೆ ವಿಡಿಯೋ ಮಾಡ್ಬೋದು. ಮತ್ತು ಜನರಿಗೆ ಬಿಸ್ನೆಸ್ಸನ್ನು ಶುರು ಮಾಡೋದು ಹೇಗೆ, ಮ್ಯಾನೇಜ್ ಮಾಡೋದು ಹೇಗೆ, ಮಾರ್ಕೆಟಿಂಗ್ ಮಾಡೋದು ಹೇಗೆ, ಫಂಡ್ ರೇಸ್ ಮಾಡೋದು ಹೇಗೆ,
ಬ್ರ್ಯಾಂಡ್ ಮಾಡೋದು ಹೇಗೆ, ಈ ರೀತಿ ನಿಮಗೆ ಏನು ನಾಲೆಜ್ ಇದೆಯೋ ಅವುಗಳ ಮೇಲೆ ಇನ್ಫಾರ್ಮೇಷನನ್ನು ಶೇರ್ ಮಾಡಿಬಿಟ್ಟು ಈ ಫೀಲ್ಡಲ್ಲಿ ನೀವು ಸಕ್ಸಸ್ಫುಲ್ ಆಗ್ಬೋದು. ನಂಬರ್ 5, ಪೋಡ್ಕಾಸ್ಟ್ ಚಾನಲ್. ಸದ್ಯಕ್ಕಂತೂ ಪೋಡ್ಕಾಸ್ಟ್ ಚಾನಲ್ನಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಎಲ್ಲ ಪೋಡ್ಕಾಸ್ಟ್ಗಳಿಗೆ ಸಿಕ್ಕಾಪಟ್ಟೆ ವ್ಯೂಸ್ ಬರ್ತಾ ಇವೆ. ನೀವು ಕೂಡ ಪೋಡ್ಕಾಸ್ಟ್ ಮಾಡ್ಬೋದು. ಬಟ್ ಇಲ್ಲಿ ಒಂದು ಡಿಸ್ಕ್ಲೇಮರ್ ಇದೆ. ನೀವು ಜನರಿಕ್ಕಾಗಿ ಯಾರ್ಯಾರನ್ನೋ ಕರ್ಕೊಂಬಂದುಬಿಟ್ಟು ಏನೇನೋ ಪೋಡ್ಕಾಸ್ಟ್ ಮಾಡ್ತೀನಿ ಅಂತಂದರೆ ಜನ ಅವುಗಳನ್ನು ನೋಡಲ್ಲ. ನೀವಿಲ್ಲಿ ಜನರಿಕ್ ಆಗಿರುವ ಪೋಡ್ಕಾಸ್ಟ್ಗಳನ್ನು ಅವಾಯ್ಡ್ ಮಾಡಬೇಕು ಮತ್ತು ಒಂದು ಸ್ಪೆಸಿಫಿಕ್ ಆಗಿರುವ ಪರ್ಟಿಕ್ಯುಲರ್ ನಿಶನ್ನು ಸೆಲೆಕ್ಟ್ ಮಾಡಿಕೊಂಡೇ ನೀವು ಪೋಡ್ಕಾಸ್ಟನ್ನು ಮಾಡಬೇಕು. ಉದಾಹರಣೆಗಾಗಿ ನೀವು ರಿಲೇಷನ್ಶಿಪ್ ನಿಶನ್ನು ಹಿಡ್ಕೊಂಡ್ಬಿಟ್ರೆ ನೀವು ಬರೀ ರಿಲೇಷನ್ಶಿಪ್ ಎಕ್ಸ್ಪರ್ಟ್ಗಳನ್ನ ಕರ್ಕೊಂಡ್ಬಂದು ಅವ್ರ ಜೊತೆಗೆ ಪೋಡ್ಕಾಸ್ಟ್ ಮಾಡಿ. ಇಲ್ಲವೇ ನೀವು ಲೋಕಲ್ ಆಂಟ್ರಪ್ರಿನರ್ಗಳೊಂದಿಗೆ ಪೋಡ್ಕಾಸ್ಟ್ ಮಾಡಿ. ಇಲ್ಲವೇ ನೀವು ಸ್ಟಾರ್ಟಪ್ ಫೌಂಡರ್ಗಳೊಂದಿಗೆ ಪೋಡ್ಕಾಸ್ಟನ್ನು ಮಾಡಿ, ಬಿಸ್ನೆಸ್ ಮ್ಯಾನ್ಗಳೊಂದಿಗೆ ಮಾಡಿ, ಪೊಲಿಟಿಷಿಯನ್ಸ್ಗಳೊಂದಿಗೆ ಮಾಡಿ, ಕ್ರಿಕೆಟ್ರ್ಗಳೊಂದಿಗೆ ಮಾಡಿ, ಫಿಲಮ್ ಸ್ಟಾರ್ಗಳೊಂದಿಗೆ ಮಾಡಿ. ಇಲ್ಲವೇ ನೀವು ನಾರ್ಮಲ್ ಪಬ್ಲಿಕ್ನೊಂದಿಗೆ ಮಾಡ್ತಾಯಿದ್ರೆ ನಾರ್ಮಲ್ ಪಬ್ಲಿಕ್ಗಳೊಂದಿಗೆ ಮಾಡಿ. ಒಂದು ಬೌಂಡ್ರಿ ಸೆಟ್ ಮಾಡಿ ಪರ್ಟಿಕ್ಯುಲರ್ ಸ್ಮಾರ್ಟ್ ಸ್ಪೆಸಿಫಿಕ್ ನಿಶ್ನೊಂದಿಗೆ ನೀವು ಪೋಡ್ಕಾಸ್ಟ್ಗಳನ್ನು ಮಾಡಿದರೆ ನಿಮಗೆ ಸಕ್ಸಸ್ ಸಿಗತ್ತೆ. ಜನರಿಕ್ಕಾಗಿ ತಲೆಗೆ ಬಂದಿದ್ದೆಲ್ಲ ಏನೇನೋ ಮಾಡ್ತೀನಿ ಅಂತಂದರೆ ಸತ್ರು ಅದಕ್ಕೆ ವ್ಯೂಸ್ ಬರಲ್ಲ, ಜನ ನೋಡಲ್ಲ. ಸೊ ಪೋಡ್ಕಾಸ್ಟ್ ಕೂಡ ಪ್ರಾಫಿಟೇಬಲ್ ಇದೆ, ಸರಿಯಾಗಿ ಮಾಡಬೇಕಷ್ಟೆ. ನಂಬರ್ 6, ಬುಕ್ ಸಮ್ರಿ ಚಾನಲ್. ಜನರಿಗೆ ನಾಲೆಜ್ ಬೇಕಾಗಿದೆ, ಇನ್ಫಾರ್ಮೇಷನ್ ಬೇಕಾಗಿದೆ, ಲೈಫಲ್ಲಿ ಮುಂದೆ ಹೋಗೋದಿದೆ, ಅದಕ್ಕಾಗಿ ಬುಕ್ಸ್ ಓದಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಭಾಳಷ್ಟು ಜನರ ಹತ್ರ ಟೈಮ್ ಇಲ್ಲ, ಟೈಮ್ ಇದ್ದರೂ ಕೂಡ ಓದೋಕ್ಕೆ ಮನಸ್ಸಿಲ್ಲ. ಅದಕ್ಕಾಗಿ ಅವರು ಯೂಟ್ಯೂಬ್ನಲ್ಲಿ ಬಂದು ಬುಕ್ ಸಮ್ರಿ ವಿಡಿಯೋಗಳನ್ನು ನೋಡ್ತಾರೆ. ನೀವು ಫೇಮಸ್ ಆಗಿರುವ ಫೈನಾನ್ಸ್ ಬುಕ್ಗಳ ಮೇಲೆ, ರಿಲೇಷನ್ಶಿಪ್ ಬುಕ್ಗಳ ಮೇಲೆ, ಬಿಸ್ನೆಸ್ ಬುಕ್ಗಳ ಮೇಲೆ ಕೇಸ್ ಸ್ಟಡಿ ವಿಡಿಯೋ, ಸಮ್ರಿ ವಿಡಿಯೋ ಅಥವಾ ಟಾಪ್ 10 ಟಿಪ್ಸು, ಟಾಪ್ 10 ಲೆಸನ್ಸು ಅಂಥೇಳಿ ಈ ಥರನಾದ ವಿಡಿಯೋ ಮಾಡ್ತಾಯಿದ್ರೆ ಖಂಡಿತವಾಗಿಯೂ ಜನ ನೋಡ್ತಾರೆ, ನಿಮ್ಮ ಚಾನಲ್ ಗ್ರೋ ಆಗೇ ಆಗುತ್ತೆ. ನಂಬರ್ 7, ಟ್ರಾವೆಲ್ ಲಾಗ್ಸ್. ಟ್ರಾವೆಲ್ ಲಾಗ್ಸ್ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಟ್ರಾವೆಲ್ ಲಾಗ್ಸ್ಗಳಿಗೆ ಯಾವತ್ತೂ ಕೂಡ ಡಿಮ್ಯಾಂಡ್ ಕಡಿಮೆ ಆಗಲ್ಲ. ಕೋಟ್ಯಾಂತರ ಜನ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೊತಾರೆ. ಆದರೆ ಬಹಳಷ್ಟು ಜನರ ಹತ್ರ ಟೈಮ್ ಇಲ್ಲ, ಟೈಮ್ ಇದ್ದರೆ ದುಡ್ಡಿಲ್ಲ, ದುಡ್ಡಿದ್ದರೆ ಅವ್ರ ಹತ್ರ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡ್ಗಳು ಇಲ್ಲ ಊರೂರು ಸುತ್ತಕ್ಕೆ. ಅದಕ್ಕಾಗಿ ಅವರು ಬೇರೆ ಜನ ಯಾರು ಟ್ರಾವೆಲ್ ಮಾಡ್ತಾ ಇರ್ತಾರೋ ಅವರ ಟ್ರಾವೆಲಿಂಗ್ ವಿಡಿಯೋಗಳನ್ನು, ಲಾಗ್ಗಳನ್ನು ನೋಡಿ, ಫೋಟೋಸ್ಗಳನ್ನು ನೋಡಿ ಟ್ರಾವೆಲ್ ಎಕ್ಸ್ಪೀರಿಯೆನ್ಸನ್ನು ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಎಂಜಾಯ್ ಮಾಡ್ತಾರೆ. ಸೊ ಅದಕ್ಕಾಗಿ ನೀವು ಕೂಡ ಟ್ರಾವೆಲ್ ಲಾಗ್ ಮಾಡ್ತಾ ಇದ್ದರೆ ಸಕ್ಸಸ್ ಸಿಗತ್ತೆ. ನೀವು ಫೇಮಸ್ ಆಗಿರುವ ಟೂರಿಸ್ಟ್ ಲೊಕೇಶನ್ಗಳಿಗೆ ಹೋಗಿ ವಿಡಿಯೋ ಮಾಡೋಕ್ಕೆ ಹೋಗ್ಬಿಡಿ. ನೀವು ಹಿಡನ್ ಜಮ್ಸ್ಗಳ ಮೇಲೆ ವಿಡಿಯೋ ಮಾಡಿ, ಲೆಸ್ ಕ್ರೌಡೆಡ್ ಆಗಿರುವ ಲೊಕೇಶನ್ಗಳನ್ನು ಎಕ್ಸ್ಪ್ಲೋರ್ ಮಾಡಿ. ಕ್ಲೀನ್ ಕಾಮ್ ಆಗಿರುವ ಮುಚ್ಚಿಟ್ಟಲ್ಪಟ್ಟಂತೆ ಇರುವ ಅನ್ಎಕ್ಸ್ಪ್ಲೋರ್ಡ್ ಲೊಕೇಶನ್ಗಳನ್ನ ಎಕ್ಸ್ಪ್ಲೋರ್ ಮಾಡಿ. ನಿಮಗೆ ಖಂಡಿತವಾಗಿ ವ್ಯೂಸ್ ಬಂದೇ ಬರುತ್ತೆ. ನಿಮ್ಮ ಚಾನಲ್ ಮೊನಟೈಸ್ ಕೂಡ ಬೇಗನೆ ಆಗುತ್ತೆ. ನಾನು 3 ತಿಂಗಳ ಹಿಂದೆ ನನ್ನ ಹೊಸ ಲಾಗ್ ಚಾನಲ್ನಲ್ಲಿ ಗೋವಾ ಮೇಲೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಒಂದೇ ಲಾಗು, ಮೊದಲ ಲಾಗ್ನಲ್ಲಿಯೇ ನನ್ನ ಚಾನಲ್ ಮೊನಟೈಸ್ ಆಗಿದೆ ಮತ್ತು ಅದರಿಂದ ಈಗ 2 ಪೇಮೆಂಟ್ ಕೂಡ ಬಂದಿದೆ. ಲಾಗ್ಸ್ಗಳಿಗೆ ಡಿಮ್ಯಾಂಡ್ ಇದೆ, ನೀವು ಕೂಡ ಟ್ರಾವೆಲ್ ಲಾಗ್ಗಳನ್ನು ಮಾಡ್ಬೋದು. ನಂಬರ್ 8, ಆಟೋಮೊಬೈಲ್ ಅಪ್ಡೇಟ್ಸ್ ಚಾನಲ್. ಜನ ಯಾವುದೇ ಒಂದು ಬೈಸಿಕಲ್ಲನ್ನು, ಬೈಕನ್ನು, ಕಾರನ್ನು ಖರೀದಿ ಮಾಡುವುದಕ್ಕಿಂತ ಮುಂಚೆ ಯೂಟ್ಯೂಬ್ನಲ್ಲಿ ಅದರ ರಿವ್ಯೂ ವಿಡಿಯೋಗಳನ್ನು ನೋಡ್ತಾರೆ, ಅದರ ಬಗ್ಗೆ ಇನ್ಫಾರ್ಮೇಷನನ್ನು ಹುಡುಕ್ತಾರೆ. ಯಾವಾಗ ಅವರು ನೋಡಿಬಿಟ್ಟು ಬುಕ್ ಮಾಡ್ತಾರೋ ಅದು ಡೆಲಿವರಿ ಆಗೋಕ್ಕೆ 6 ತಿಂಗಳು 1 ವರ್ಷ ಟೈಮ್ ಇರುತ್ತೆ. ಸೊ ಅವರಿಗೆ ಡೆಲಿವರಿ ಸಿಗೋ ತನಕ ಅವ್ರು ಯಾವ ಕಾರ್ ಬುಕ್ ಮಾಡಿರ್ತಾರೋ, ಯಾವ ಬೈಕನ್ನು ಬುಕ್ ಮಾಡಿರ್ತಾರೋ ಅದರ ರಿಲೇಟೆಡೇ ಅವರು ಕ್ಯೂರಿಯಾಸಿಟಿಯಿಂದ, ಖುಷಿಯಿಂದ ವಿಡಿಯೋಗಳನ್ನು ನೋಡ್ತಾ ಇರ್ತಾರೆ. ಸೊ ನಾನು ಸರಿಯಾದ ಡಿಸಿಷನನ್ನು ತೊಗೊಂಡಿದ್ದೀನ ಇಲ್ವಾ, ಸರಿಯಾದ ಕಾರನ್ನು ಬುಕ್ ಮಾಡಿದ್ದೀನ ಇಲ್ವಾ ಅನ್ನೋ ಡೌಟ್ ಇರುತ್ತೆ. ಅದಕ್ಕಾಗಿ ಅವ್ರು ನೋಡ್ತಾನೆ ಇರ್ತಾರೆ. ಅದಕ್ಕಾಗಿ ನೀವು ಬೈಸಿಕಲ್ನ ಮೇಲೆ, ಬೈಕ್ಗಳ ಮೇಲೆ, ಕಾರ್ಗಳ ಮೇಲೆ ವಿಡಿಯೋಗಳನ್ನು ಮಾಡಿಬಿಟ್ಟು ಆಟೋಮೊಬೈಲ್ ಅಪ್ಡೇಟ್ಸ್ಗಳನ್ನು ಕೊಟ್ಬಿಟ್ಟು ಕೂಡ ನಿಮ್ಮ ಚಾನಲನ್ನು ಸಕ್ಸಸ್ಫುಲ್ಲಾಗಿ ಗ್ರೋ ಮಾಡ್ಬೋದು. ಹೊಸ ಹೊಸ ಬೈಕ್ ರಿವ್ಯೂ ಮಾಡಿ, ಬೈಕ್ಗಳ ಕಂಪ್ಯಾರಿಸನ್ ಮಾಡಿ, ಕಾರ್ ರಿವ್ಯೂಸ್ ಮಾಡಿ. ಈಗ ಇಲೆಕ್ಟ್ರಿಕ್ ಸೆಕ್ಟರು ಬೂಮ್ನಲ್ಲಿದೆ, EV ವೆಹಿಕಲ್ಗಳು ಬರ್ತಾಯಿವೆ, ಅದ್ರ ಮೇಲೆ ವಿಡಿಯೋ ಮಾಡಿ. ಡೀಸೆಲ್ ಕಾರಿಗೆ, ಪೆಟ್ರೋಲ್ ಕಾರಿಗೆ, ಎಲೆಕ್ಟ್ರಿಕ್ ಕಾರಿಗೆ, CNG ಕಾರಿಗೆ ಕಂಪ್ಯಾರಿಸನ್ ಮಾಡಿ. ಜೊತೆಗೆ ಇವರಿಗೆ ಇನ್ಶೂರೆನ್ಸನ್ನು ಮಾರಿ ಅಫಿಲಿಯೇಟ್ ಕಮಿಷನನ್ನು ಗಳಿಸಿ. ಮತ್ತು ಇವರಿಗೆ ಕಾರ್ ಲೋನನ್ನು ರಿಕಮೆಂಡ್ ಮಾಡಿಬಿಟ್ಟು ಅಲ್ಲಿ ಕೂಡ ನೀವು ಅಫಿಲಿಯೇಟ್ ಕಮಿಷನ್ ಗಳಿಸೋಕ್ಕೆ ಬರುತ್ತೆ. ಕಾರ್ ಮಾರಾಟ ಮಾಡೋಕ್ಕೆ ರೆಕಮೆಂಡೇಷನ್ ಕೊಟ್ಟು ಕೂಡ ಅಲ್ಲಿ ಕೂಡ ಅಫಿಲಿಯೇಟ್ ಕಮಿಷನ್ ಗಳಿಸೋಕ್ಕೆ ಬರುತ್ತೆ. ಸಿಕ್ಕಾಪಟ್ಟೆ ಆಪ್ಷನ್ ಇದೆ. ನಂಬರ್ 9, ರೂಪ್ ಟಾಪ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಸಿಟಿಯಲ್ಲಿರುವ ಜನ ಟ್ರಾಫಿಕ್ನಿಂದ, ಪೊಲ್ಯೂಷನ್ದಿಂದ ಬೇಸತ್ತು ಹೋಗಿಬಿಟ್ಟಿದ್ದಾರೆ. ಸಿಟಿಯಲ್ಲಿರುವ ಜನರಿಗೆ ಒಳ್ಳೆಯ ಆಹಾರನೂ ಸಿಗ್ತಾ ಇಲ್ಲ, ಒಳ್ಳೆಯ ಗಾಳಿನೂ ಸಿಗ್ತಾ ಇಲ್ಲ, ಮನಸ್ಸಿಗೆ ನೆಮ್ಮದಿ ಕೂಡ ಇಲ್ಲ. ಅದಕ್ಕಾಗಿ ಸಿಟಿಯಲ್ಲಿರುವ ಜನ ತಮ್ಮ ಮನೆಯಲ್ಲೇ ಫಾರ್ಮಿಂಗ್ ಮಾಡಬೇಕು ಅಂತ ಎಫರ್ಟ್ ಹಾಕ್ತಾ ಇದ್ದಾರೆ. ಅವ್ರ ಹತ್ರ ಜಮೀನಿಲ್ಲ,
ಕೃಷಿ ಭೂಮಿ ಇಲ್ಲ, ಅವರು ತಮ್ಮ ಮನೆಯ ಟೆರೆಸ್ನ ಮೇಲೆ ಇಲ್ಲವೇ ಬಾಲ್ಕನಿಯಲ್ಲಿಯೇ ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವರಿಗೆ ಕೃಷಿಯ ಏನು ಬದನೆಕಾಯಿನೂ ನಾಲೆಜ್ ಇಲ್ಲ. ಅದಕ್ಕಾಗಿ ಈ ಜನ ಮತ್ತೆ ಈ IT ಪ್ರೊಫೆಷನ್ದವರು, ಡಾಕ್ಟರ್ಸ್ಗಳು, ಇಂಜಿನಿಯರ್ಸ್ಗಳು, ಬಿಸ್ನೆಸ್ ಮ್ಯಾನ್ಗಳು ಯೂಟ್ಯೂಬರ್ಗಳನ್ನೇ ನೋಡಿ ತಮ್ಮ ಮನೆಯಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ನಿಮಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ನಲ್ಲಿ, ಗಾರ್ಡನಿಂಗ್ನಲ್ಲಿ ನಾಲೆಜ್ ಇದ್ದರೆ ನೀವು ಇದೇ ನಿಶನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇದರ ಮೇಲೆ ವಿಡಿಯೋ ಮಾಡೋಕ್ಕೆ ಶುರು ಮಾಡಿ. ಖಂಡಿತವಾಗಿಯೂ ನಿಮಗೆ ಸಕ್ಸಸ್ ಸಿಗುತ್ತೆ. ಇದೊಂದು ಮೋಸ್ಟ್ ಪ್ರಾಫಿಟೇಬಲ್ ಆ್ಯಂಡ್ ಫಾಸ್ಟ್ಲಿ ಗ್ರೋಯಿಂಗ್ ನಿಶ್ ಆಗಿದೆ. ಇದರಲ್ಲಿ ಸದ್ಯಕ್ಕೆ ತುಂಬಾ ಕಡಿಮೆ ಕಾಂಪಿಟೇಷನ್ ಇದೆ. ಯಾರೂ ಇದನ್ನು ಮಾಡ್ತಾಯಿಲ್ಲ. ನೀವು ಮಾಡಿ, ನಿಮಗೆ ಬೇಗನೆ ಸಕ್ಸಸ್ ಸಿಗುತ್ತೆ. ಸಿಟಿಯಲ್ಲಿರುವ ಜನರಿಗೆ ಸೆಲ್ಫ್ ಸಸ್ಟೈನೇಬಲ್ ಲಿವಿಂಗ್ ಬೇಕಾಗಿದೆ. ಅವರ ಫುಡ್ಡನ್ನು ಅವರೇ ತಯಾರು ಮಾಡ್ಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಅವರಿಗೆ ಕೆಮಿಕಲ್ ಫ್ರೀ ಆಗಿರುವ ವೆಜಿಟೇಬಲ್ಸ್ಗಳು ಬೇಕಾಗಿವೆ. ಅದಕ್ಕಾಗಿ ಅವರು ಮನೆಯಲ್ಲಿಯೇ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ನೀವು ಇದರ ಮೇಲೆ ವಿಡಿಯೋ ಮಾಡಿ, ಕ್ಲಿಕ್ ಆಗೇ ಆಗತ್ತೆ. ನಂಬರ್ 10, ಟೆಕ್ ಅಪ್ಡೇಟ್ಸ್ ಚಾನಲ್. ಪ್ರತಿದಿನ ಟೆಕ್ನಾಲಜಿ ಫೀಲ್ಡಲ್ಲಿ ಏನಾದರೂ ಒಂದು ಹೊಸ ಅಪ್ಡೇಟ್ ಬಂದೇ ಬರುತ್ತೆ. ಯಾವುದಾದ್ರೂ ಹೊಸ ಡಿವೈಸ್ ಬರುತ್ತೆ, ಗ್ಯಾಜೆಟ್ ಬರುತ್ತೆ, ಟೂಲ್ ಬರುತ್ತೆ, ಸಾಫ್ಟ್ವೇರ್ ಬರುತ್ತೆ. ಮತ್ತು ಯಾವುದಾದ್ರೂ ಒಂದು ಟೂಲು, ಸಾಫ್ಟ್ವೇರು ಔಟ್ಡೇಟೆಡ್ ಆಗಿ ಹೋಗಿಬಿಡುತ್ತೆ. ಸೊ ಇದರ ಬಗ್ಗೆ ನೀವು ಜನರಿಗೆ ಇನ್ಫಾರ್ಮೇಷನನ್ನು ಕೊಟ್ಬಿಟ್ಟು ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ ಅಂಗಡಿಯನ್ನು ಸಕ್ಸಸ್ಫುಲ್ಲಾಗಿ ನಡೆಸ್ಬೋದು. ನೀವು AI ಟೂಲ್ಗಳ ರಿವ್ಯೂ ಮಾಡ್ಬೋದು. ಹೊಸದಾಗಿ ಗ್ಯಾಜೆಟ್ ಬಂತಪ್ಪ ಅಂತಂದರೆ ಅದ್ರ ಮಾಡ್ಬೋದು. ಏನಾದರೂ ಟೆಕ್ನಾಲಜಿ ಬಂದಿದೆ, ಔಟ್ಡೇಟೆಡ್ ಆಗಿದೆ, ಅದ್ರ ಮೇಲೆ ವಿಡಿಯೋ ಮಾಡ್ಬೋದು. ಆಟೋಮೇಷನ್ ಸಾಫ್ಟ್ವೇರ್ಗಳಿರ್ತವೆ, ಅದ್ರ ಮೇಲೆ ವಿಡಿಯೋ ಮಾಡ್ಬೋದು. ಈ ರೀತಿ ಸಾವಿರಾರು ಟಾಪಿಕ್ಸ್ಗಳಿವೆ. ಟೆಕ್ ಅಪ್ಡೇಟ್ಸ್ ಕೊಡಿ, ವಿಡಿಯೋ ಮಾಡಿ. ನಂಬರ್ 11, ಪಾಯಿಂಟ್ ಆಫ್ ವ್ಯೂ ಆರ್ ಒಪಿನಿಯನ್ ಚಾನಲ್. ನಮ್ಮ ಭಾರತೀಯ ಜನರಿಗೆ ಪುರಾಣ ಕಾಲದಿಂದಲೂ ಕೂಡ ಸ್ವಂತ ಮೆದುಳಿಲ್ಲ, ಸ್ವಂತ ಯೋಚನಾ ಶಕ್ತಿ ಇಲ್ಲ. ಜನರಿಗೆ ನಾವೇ ಅನಲೈಸ್ ಮಾಡಿಬಿಟ್ಟು ಎಲ್ಲವನ್ನು ತಿಳ್ಕೋಬೇಕು ಅನ್ನೋ ಒಂದು ಬುದ್ಧಿ ಇಲ್ಲ. ಅದಕ್ಕಾಗಿ ಜನರಿಗೆ ಯಾವುದೇ ಒಂದು ಟಾಪಿಕ್ಕಿನ ಮೇಲೆ ಏನಾದರೂ ಬೇಕಾಯ್ತಪ್ಪ ಅಂತಂದರೆ ಅವರು ಯೂಟ್ಯೂಬಿಗೆ ಹೋಗಿ ಯೂಟ್ಯೂಬರ್ಗಳ ವಿಡಿಯೋವನ್ನೇ ನೋಡಿಬಿಟ್ಟು ತಮ್ಮ ಒಪಿನಿಯನನ್ನು ಫಾರ್ಮ್ ಮಾಡ್ತಾರೆ. ಅದಕ್ಕಾಗಿ ನೀವು ಪಾಯಿಂಟ್ ಆಫ್ ವ್ಯೂ ಚಾನಲನ್ನು, ಒಪಿನಿಯನ್ ಚಾನಲನ್ನು ಶುರು ಮಾಡಿ. ಇದು 100% ವರ್ಕ್ ಆಗುತ್ತೆ. ನೀವು ಪಾಲಿಟಿಕ್ಸ್ನ ಮೇಲೆ, ಸ್ಪೋರ್ಟ್ಸ್ನ ಮೇಲೆ, ನ್ಯೂಸ್ ಇಂಡಸ್ಟ್ರಿಯ ಮೇಲೆ, ಫಿಲ್ಮ್ ಇಂಡಸ್ಟ್ರಿಯ ಮೇಲೆ, ಸ್ಪೋರ್ಟ್ಸ್ನ ಮೇಲೆ, ಬಿಸ್ನೆಸ್ಸಲ್ಲಿ ಏನಾಗ್ತಾಯಿದೆ, ಏನೇನು ಕಾಂಟ್ರವರ್ಸಿಗಳಾಗ್ತಾಯಿವೆ, ಏನೇನು ಹಗರಣಗಳಾಗ್ತಾಯಿವೆ, ಇದರ ಮೇಲೆ ನಿಮ್ಮದೇ ಆದಂತಹ ಪಾಯಿಂಟ್ ಆಫ್ ವ್ಯೂವನ್ನು, ಒಪಿನಿಯನನ್ನು ಶೇರ್ ಮಾಡಿಬಿಟ್ಟು ಚೆನ್ನಾಗಿ ದುಡ್ಡು ಮಾಡ್ಬೋದು. ಮತ್ತು ಜನ ಇದಕ್ಕೆ ಸಪೋರ್ಟ್ ಕೂಡ ಮಾಡ್ತಾರೆ. ನೀವು ಇದಕ್ಕೋಸ್ಕರ ಸ್ವಲ್ಪ ಶುಗರ್ ಕೋಟಿಂಗ್ ಇಲ್ಲದೆ ಸತ್ಯ ಹೇಳುವ ಧೈರ್ಯ ಮಾಡಬೇಕಾಗತ್ತೆ. ನಿಮ್ಮಲ್ಲಿ ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿ ಇದ್ದರೆ ನೀವು ಇದರಲ್ಲಿ ಕ್ಲಿಕ್ ಆಗೇ ಆಗ್ತೀರಾ. ಭಾಳಷ್ಟು ಜನ ಮಾಡ್ತಾ ಇದ್ದಾರೆ, ನೀವು ಕೂಡ ಮಾಡ್ಬೋದು. ನಂಬರ್ 12 ಆ್ಯಂಡ್ ಲಾಸ್ಟ್, ಸ್ಟೋರಿ ಚಾನಲ್. ಸಕ್ಸಸ್ ಆರ್ ಫೇಲ್ಯೂರ್. ನಾವು ಸಾವಿರಾರು ವರ್ಷಗಳಿಂದ ಕಥೆಗಳನ್ನು ಕೇಳ್ತಾ ಬರ್ತಾ ಇದ್ದೀವಿ. ಬಾಲ್ಯದಲ್ಲಿ ನೀವು ಕೂಡ ಕಥೆಗಳನ್ನು ಕೇಳಿದ್ದೀರಾ, ನಾನು ಕೂಡ ಕಥೆಗಳನ್ನು ಕೇಳಿರುವೆ. ನಮಗೆ ಕಥೆಗಳನ್ನು ಕೇಳೋದಂತಂದರೆ ತುಂಬಾ ಇಷ್ಟ. ಸೊ ಅದಕ್ಕಾಗಿ ಸ್ಟೋರಿ ಚಾನಲ್ಗಳು ಸಕ್ಸಸ್ಫುಲ್ಲಾಗಿ ನಡೀತಾ ಇವೆ. ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಕ್ಸಸ್ ಸ್ಟೋರಿಗಳ ಮೇಲೆ ವಿಡಿಯೋ ಮಾಡ್ಬೋದು. ಬಿಸ್ನೆಸ್ ಮ್ಯಾನ್ಗಳು, ಸೆಲೆಬ್ರಿಟಿಗಳು, ಫಿಲ್ಮ್ ಸ್ಟಾರ್ಗಳು, ಕ್ರಿಕೆಟರ್ಸ್ಗಳು, ಪಾಲಿಟಿಷಿಯನ್ಸ್ಗಳು ಅಥವಾ ಬೇರೆ ಯಾರು ಯಾವ ರೀತಿ ಸಕ್ಸಸ್ಫುಲ್ ಆದರೂ, ಅವರ ಸಕ್ಸಸ್ ಸೀಕ್ರೆಟ್ ಏನು, ಅವ್ರು ಎಷ್ಟು ಸಕ್ಸಸ್ಫುಲ್ ಆಗಿದ್ದಾರೆ, ಅವ್ರ ಹತ್ರ ಏನೇನೆಲ್ಲ ಇದೆ ಅಂಥೇಳಿ ಆ ಥರದ ಸಕ್ಸಸ್ ಸ್ಟೋರಿಗಳ ಮೇಲೂ ಕೂಡ ವಿಡಿಯೋ ಮಾಡ್ಬೋದು. ಇನ್ನು ಜನ ಫೇಲ್ ಕೂಡ ಆಗಿರ್ತಾರೆ. ಒಂದಾನೊಂದು ಕಾಲದಲ್ಲಿ ತುಂಬಾ ಫೇಮಸ್ ಆಗಿರುವ ಹೀರೋಯಿನ್ನು ಈಗ ಅಳ್ತಾ ಕುಂತಿದ್ದಾಳೆ, ಇಷ್ಟು ಲೈಫನ್ನು ಎಡವಟ್ ಮಾಡ್ಕೊಂಡಿದ್ದಾಳೆ, ಯಾರೂ ಇಲ್ಲ. ಒಂದಾನೊಂದು ಕಾಲದಲ್ಲಿ ಅಗರ್ಭ ಶ್ರೀಮಂತನಾಗಿದ್ದ ಬಿಸ್ನೆಸ್ ಮ್ಯಾನು ಸದ್ಯಕ್ಕೆ ಭಿಕಾರಿಯಾಗಿದ್ದಾನೆ, ಅಂಥದ್ದೇನು ತಪ್ಪು ಮಾಡಿದ. ಸೊ ಈ ಥರನಾದ ಫೇಲ್ಯೂರ್ ಸ್ಟೋರಿಗಳು ಕೂಡ ತುಂಬಾ ನಡೀತವೆ. ಮತ್ತೊಂದು ಸೀಕ್ರೆಟ್ ಹೇಳ್ತೀನಿ, ಜನರಿಗೆ ಸಕ್ಸಸ್ ಸ್ಟೋರಿಗಳಿಗಿಂತ ಹೆಚ್ಚಾಗಿ ಫೇಲ್ಯೂರ್ ಸ್ಟೋರಿಗಳೇ ಇಷ್ಟ ಆಗ್ತವೆ. ಯಾರೂ ಕೂಡ ಹ್ಯಾಪಿ ಸಾಂಗ್ಸ್ಗಳನ್ನು ಜಾಸ್ತಿ ಕೇಳಲ್ಲ, ಎಲ್ಲರೂ ಕೂಡ ಸ್ಯಾಡ್ ಸಾಂಗ್ಸ್ಗಳನ್ನೇ ಜಾಸ್ತಿ ಕೇಳ್ತಾರೆ. ಸೊ ಅದಕ್ಕಾಗಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸ್ಯಾಡ್ ಸ್ಟೋರಿಗಳನ್ನು ಮಾಡಿ, ಇಲ್ಲವೇ ಸಕ್ಸಸ್ ಸ್ಟೋರಿಗಳನ್ನು ಮಾಡಿ, ನಿಮಗೂ ಕೂಡ ಸಕ್ಸಸ್ ಸಿಗತ್ತೆ. ಇವಿಷ್ಟು ಮೋಸ್ಟ್ ಪ್ರಾಫಿಟೇಬಲ್ ಆಗಿರುವ ಮತ್ತು ಯುನೀಕ್ ಆಗಿರುವ ಹೊಸ ಯೂಟ್ಯೂಬ್ ಚಾನಲ್ ಐಡಿಯಾಗಳು. ಈ 12 ಐಡಿಯಾಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ಐಡಿಯಾ ಇಷ್ಟ ಆಗಿದ್ದರೆ ಇದರ ಮೇಲೆ ನೀವು ವಿಡಿಯೋಗಳನ್ನು ಮಾಡೋಕ್ಕೆ ಶುರು ಮಾಡಿ. ಒಂದು ವೇಳೆ ನಿಮಗೆ ಯೂಟ್ಯೂಬ್ನ ಬಗ್ಗೆ ಬೇಸಿಕ್ನಿಂದ ಅಡ್ವಾನ್ಸ್ ಲೆವೆಲ್ ತನಕ ಎಲ್ಲವನ್ನು ಕೂಡ ಕಲ್ತುಬಿಟ್ಟು ಸರಿಯಾಗಿ ನಿಮ್ಮ ಯೂಟ್ಯೂಬ್ ಕ್ರಿಯೇಟರ್ ಜರ್ನಿಯನ್ನು ಶುರು ಮಾಡಬೇಕು ಅನ್ನೋ ಆಸೆ ಇದ್ದರೆ ಈಗಲೇ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಕೋರ್ಸಲ್ಲಿ ಮತ್ತೆ ಸಿಗುವೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.